ಹೆಲೋ, ನಮಸ್ತೆ, ನಮಸ್ಕಾರ. ನೀವು ನೋಡ್ತಿರುವಂತಹ ಚಾನಲ್ ಸ್ಪಿರಿಚುವಲ್ ಕ್ರೂಸ್. ನಾನು ನಿಮ್ಮ ಅಶ್ಮಿತ್ ಶಾಂತಿ. ಪ್ರೀತಿಯ ವೀಕ್ಷಕ ಬಾಂಧವರೆಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಶೇಷವಾದ ವಿಡಿಯೋ, ನಿಮ್ಮದು ಕರ್ಕಾಟಕ ರಾಶಿ ಆಗಿದ್ದರೆ ಅಥವಾ ಕರ್ಕಾಟಕ ಲಗ್ನ ಆಗಿದ್ದರೆ ಖಂಡಿತ ಈ ವಿಡಿಯೋ ವೀಕ್ಷಣೆ ಮಾಡ್ಬೋದು. ಇಲ್ಲಿ ರಾಶಿ ಲಗ್ನ ಒಂದೇ ಆಗ್ಬೇಕಂತೇನಿಲ್ಲ, ಬೇರೆ ಬೇರೆ ರಾಶಿ ಬೇರೆ ಲಗ್ನ ಕೂಡ ನೋಡ್ಬೋದು. ಅಂದರೆ ನಿಮ್ಮದು ಕರ್ಕಟ ರಾಶಿ ಆದರೂ ನೋಡಿ, ಲಗ್ನ ಆದರೂ ನೋಡಿ, ಎರಡರಲ್ಲಿ ಒಂದಾದರೂ ಕೂಡ ವೀಕ್ಷಣೆ ಮಾಡಿ. ಯಾಕೆಂದರೆ ಗೋಚಾರ ಜನರಲ್ ಫಲ ಆಗಿರುತ್ತೆ, 30-40% ಮಾತ್ರ. ಓಕೆ, ಉಳಿದ 60%, 70% ನಿಮ್ಮ ಜಾತಕದಲ್ಲಿ ಇರುವಂಥ ಫಲ ನಿಮಗೆ ವರ್ಕ್ ಆಗೋದು. ಇದು ಜ್ಞಾಪಕ ಇಟ್ಕೊಳ್ಳಿ ನೀವು. ಓಕೆ, ಯಾರೇ ಗೋಚಾರ ಮಾಡಿದರೂ ಕೂಡ ಅಷ್ಟೇ. ಸೊ ಇಲ್ಲಿ ಈ ತಿಂಗಳಲ್ಲಿ ಯಾವುದೆಲ್ಲ ಗ್ರಹಗಳು ಸಂಚಾರ ಆಗ್ತಿದೆ ಅದನ್ನು ನಾವು ನೋಡಿ ಬರೋಣ. ಮೊದಲು ರವಿಗ್ರಹ 17ನೇ ತಾರೀಕು ಅಕ್ಟೋಬರ್ ಕನ್ಯಾ ರಾಶಿಯಿಂದ ತುಲಾ ರಾಶಿಗೆ ಪ್ರವೇಶ, ನೀಚಕ್ಕೆ ಹೋಗ್ತಾರೆ. ಕುಜ 27ನೇ ತಾರೀಕು ತುಲಾ ರಾಶಿಯಿಂದ ವೃಶ್ಚಿಕ ರಾಶಿಗೆ ಬರ್ತಾರೆ. ಆನಂತರ ಬುಧ 3ನೇ ತಾರೀಕು ನಂತರ ತುಲಾದಲ್ಲಿರ್ತಾರೆ. ಆನಂತರ ವೃಶ್ಚಿಕ ರಾಶಿಗೆ ಬರ್ತಾರೆ. ಅಂದರೆ 24ನೇ ತಾರೀಕಿಗೆ ವೃಶ್ಚಿಕ ರಾಶಿಗೆ ಬರ್ತಾರೆ ಬುಧ. ಇನ್ನು ಶುಕ್ರ 9ನೇ ತಾರೀಕುವರೆಗೆ ಸಿಂಹ ರಾಶಿಯಲ್ಲಿದ್ದು ನಂತರ ಕನ್ಯಾ ರಾಶಿಗೆ ಪ್ರವೇಶ ಆಗುವಂಥದ್ದು. ಇದಿಷ್ಟು ಗ್ರಹಗಳ ಸಂಚಾರ ವಿಚಾರ ಆಯಿತು. ಹಾಗಾದರೆ ಬನ್ನಿ ವಿಡಿಯೋ ಶುರು ಮಾಡೋಣ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನ. ಓಕೆ, ಮೊದಲನೇದು ನಾನು ಪ್ರತಿಯೊಬ್ಬರಿಗೆ ನಾನು ನೆಕ್ಸ್ಟ್ ಒಂದು ಅಕ್ಟೋಬರ್ ಮಂತಿಂದ ಪ್ರತಿಯೊಬ್ಬರಿಗೆ ತಿಂಗಳಿಗೆ ಒಂದು ಬಾರಿ ನಾನು ಪೂಜೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೇನೆ, ಒಂದು ಪೂಜೆ. ಓಕೆ, ಸೊ ಅದರ ಬಗ್ಗೆ ಮಾಹಿತಿ ನಾನು ಲಾಸ್ಟಿಗೆ ಕೊಡ್ತೇನೆ. ಸಂಕಷ್ಟ ಎಲ್ಲ ಕಳೆಯುವಂತಹ ಒಂದು ಪೂಜೆ, ನೀವು ಭಾಗವಹಿಸ್ಬೋದು. ವಿಡಿಯೋ ಲಾಸ್ಟಿಗೆ ಹೇಳ್ತೇನೆ, ಖಂಡಿತವಾಗಿ ನೀವು ವೀಕ್ಷಣೆ ಸಂಪೂರ್ಣ ಮಾಡಿ ವಿಡಿಯೋವನ್ನು. ಓಕೆ, ಎಂಡಲ್ಲಿ ಹೇಳ್ತೇನೆ. ಸೊ ಮೊದಲನೇದು ರವಿಗ್ರಹ ಬಗ್ಗೆ ನಾವು ಮಾತಾಡೋಣ. ರವಿಗ್ರಹ ನಿಮಗೆ 2ನೇ ಅಧಿಪತಿಯಾಗಿ 3ನೇ ಮನೆಯಲ್ಲಿರ್ತಾರೆ 17ನೇ ತಾರೀಕುವರೆಗೆ. ಸೊ ಇಟ್ ಈಸ್ ವೆರಿ ಗುಡ್, ನಾಟ್ ಬ್ಯಾಡ್. ರವಿ ಈಸ್ ಪಾಸಿಟಿವ್. ಇನ್ನು ಬರೋಣ, ಶುಕ್ರೆಲ್ಲ ಸ್ವಲ್ಪ ನೆಗೆಟಿವ್ ಇದ್ದಾರೆ ಮುಂದೆಗೆ. ಶುಕ್ರ ಸ್ವಲ್ಪ ನೆಗೆಟಿವ್ ಇದ್ದಾರೆ, ಬಟ್ ಎಸ್ ವಿ ವಿಲ್ ಸಿ. 11ನೇ ಅಧಿಪತಿ ನೆಗೆಟಿವ್ ಇರ್ತಾರೆ, 2ನೇ ಅಧಿಪತಿ ಪಾಸಿಟಿವ್. 2ನೇ ಅಧಿಪತಿ ಕೂಡ ನಿಮಗೆ ಆಫ್ಟರ್ 17th ನೆಗೆಟಿವ್ ಇದ್ದಾರೆ, 17th ನೆಗೆಟಿವ್ ಇದ್ದಾರೆ. ಓಕೆ, ಸೊ ಇಲ್ಲಿ 17ನೇ ತಾರೀಕುವರೆಗೆ ಅಂತಹ ದೊಡ್ಡ ನಿಮಗೆ ಸಮಸ್ಯೆಗಳು ಆಗೋದಿಲ್ಲ ಫೈನಾನ್ಷಿಯಲಿ. ನನ್ನ ಪ್ರಕಾರ 17th ದೊಡ್ಡ ನಿಮಗೆ ಕಷ್ಟ ಏನೂ ಇರೋದಿಲ್ಲ. ಓಕೆ, 17th ಧನ ಸಂಪಾದನೆ ಚೆನ್ನಾಗಿರುತ್ತೆ, ಫೇಮಸ್ ಆಗಿರ್ತೀರಿ, ತಮ್ಮ ತಂಗಿ ನಡುವೆ ಚೆನ್ನಾಗಿರುತ್ತೆ, ಗೌರವ ಇರುತ್ತೆ, ಮತ್ತೊಬ್ಬರ ಮೇಲೆ ಪ್ರಭಾವ ಬೀರುವಂಥವನ್ನೇ ಆಗ್ತೀರಿ, ಇನ್ಫ್ಲುಯೆನ್ಸ್ ಮಾಡುವ ಒಂದು ವ್ಯಕ್ತಿತ್ವ ನಿಮ್ಮದಾಗಿರುತ್ತೆ ಮತ್ತೊಬ್ಬರ ಮೇಲೆ. ಸೊ ಸಾಕಷ್ಟು ವಿಚಾರಗಳಲ್ಲಿ ನಿಮಗೆ ರವಿ ಸಪೋರ್ಟ್ ಮಾಡ್ತಾರೆ, ಧೈರ್ಯವನ್ನು ಕೊಡ್ತಾರೆ, ಎಲ್ಲ ನಿಮಗೆ 17ನೇ ತಾರೀಕುವರೆಗೂ ಚೆನ್ನಾಗಿರುತ್ತೆ. 17 ಆದ ಮೇಲೆ ಸ್ವಲ್ಪ ನೀವು ಎಚ್ಚರಿಕೆ ವಹಿಸುವ ಅವಶ್ಯಕತೆ ಇರುತ್ತೆ. ಏನು ಅಂತಂದರೆ, ನಿಮ್ಮ ದಿನನಿತ್ಯದ ಖರ್ಚುಗಳು ಹೆಚ್ಚಾಗುವಂಥ ಸಾಧ್ಯತೆಗಳು, ಸ್ವಲ್ಪ ಸಂತೋಷದಲ್ಲಿ ಸ್ವಲ್ಪ ಕಿರಿಕಿರಿ ಮೈಂಡ್ಸೆಟ್ ಆಗೋದು. ಓಕೆ, ಸ್ವಲ್ಪ ಕಿರಿಕಿರಿ ಆಗೋದು ಮೈಂಡ್ಸೆಟ್ಟಲ್ಲಿ. ಮತ್ತು ಲ್ಯಾಂಡ್ ಪ್ರಾಪರ್ಟಿ ನೀವು ಇನ್ವೆಸ್ಟ್ ಮಾಡೋದಾದರೆ 17ನೇ ತಾರೀಕು ನಂತರ ನಾನು ನಿಮಗೆ ರೆಕಮೆಂಡ್ ಮಾಡೋದೇ ಇಲ್ಲ. 17th ಆದ ಮೇಲೆ ನಿಮಗೆ ವಾಹನ ಖರೀದಿ ಮಾಡಬೇಕು, ಲ್ಯಾಂಡ್ ಪ್ರಾಪರ್ಟಿಲ್ಲ ಖರೀದಿ ಮಾಡಬೇಕು, ಮಾರಾಟ ಮಾಡಬೇಕಂತಂದರೆ 17ನೇ ತಾರೀಕು ಒಳಗಡೆ ಮಾಡಿ, ಆ ನಂತರ ಮಾಡಬೇಡಿ. 17th ಒಳಗೆ ಮಾಡಿ, 17th ನಂತರ ಮಾಡಬೇಡಿ. ಓಕೆ, ಫ್ಯಾಮಿಲಿ ವಿಚಾರ, ಸ್ವಲ್ಪ ಫ್ಯಾಮಿಲಿ ಸ್ವಲ್ಪ ಹೆಚ್ಚು ಖರ್ಚು ಬರೋದು, ಫ್ಯಾಮಿಲಿ ಜೊತೆ ಸ್ವಲ್ಪ ಕಿರಿಕಿರಿಗಳಾಗುವಂಥದ್ದು, ಇದೆಲ್ಲ 17th ನಂತರ ಪಾಸಿಬಿಲಿಟಿ ಇದೆ. ಓಕೆ, ಇನ್ನು ಕುಜ ನಿಮ್ಮದು 5ನೇ ಮತ್ತು 10ನೇ ಅಧಿಪತಿಯಾಗಿ 4ನೇ ಮನೇಲಿರ್ತಾರೆ 27ನೇ ತಾರೀಕುವರೆಗೆ. ಸೊ ಅಲ್ಲಿವರೆಗೆ ಹೇಗಿರುತ್ತದೆ ನಾವು ನೋಡೋದಕ್ಕೆ ಹೋದರೆ, ಉದ್ಯೋಗದಲ್ಲಿ ಅಂತಹ ಏನು ಸಮಸ್ಯೆ ನಿಮಗೆ ಇಲ್ಲ. ಕೆರಿಯರ್ ಮಾಡ್ತಿದ್ದವರಿಗೆ ಸಮಸ್ಯೆ ಇಲ್ಲ. ಬಿಸ್ನೆಸ್ ಮಾಡ್ತಿದ್ದವ್ರಿಗೆ ಕೂಡ ದೊಡ್ಡ ಸಮಸ್ಯೆ ಇಲ್ಲ. ಅಂದರೆ ಕೆಲಸ ಗೋಚರ ಪ್ರಕಾರ ಕೆಲಸ ಕಳ್ಕೊಳ್ಳೋದು, ಆ ರೀತಿ ಆಗೋದು, ಈ ರೀತಿ ಆಗೋದಲ್ಲ. ಏನು ಖರ್ಚುಗಳು ಹೆಚ್ಚಾಗುತ್ತೆ, ಎಕ್ಸ್ಪೆನ್ಸ್ ಜಾಸ್ತಿ ಆಗುತ್ತೆ ಎಲ್ಲ ಹೇಳಿದೆ ನಾನು. ಬಟ್ ಕೆಲಸ ಕಳ್ಕೊಳ್ಳೋದು, ಆ ರೀತಿ ಬಿಸ್ನೆಸ್ ಕಳ್ಕೊಳ್ಳೋದು, ಆ ರೀತಿ ಎಲ್ಲ ಏನು ಯೋಗ ಇಲ್ಲ. ಓಕೆ, ಅದೆಲ್ಲ ಸ್ಟೇಬಲ್ ಆಗಿ ನಿಮಗೆ ಇರುತ್ತೆ, ಪರವಾಗಿಲ್ಲ. ಓಕೆ, ಹೆಚ್ಚು ನೀವು ಚಿಂತೆ ಮಾಡೋದಕ್ಕೆ ಹೋಗಬೇಡಿ. ಬುದ್ಧಿವಂತರಾಗಿರ್ತೀರಿ.
ಓಕೆ. ಆ, ವಿದ್ಯಾಭ್ಯಾಸಕ್ಕೆ ಏನು ಚಿಂತೆ ಇಲ್ಲ, ಚೆನ್ನಾಗಿರುತ್ತೆ, ವಿದ್ಯಾರ್ಥಿಗಳಿಗೆಲ್ಲ ಚೆನ್ನಾಗಿರುತ್ತೆ ನಿಮಗೆ. ಆನಂತರ ಆಲ್ರೆಡಿ ಹೇಳಿದೆ, ಜಾಬ್ ಬಿಸ್ನೆಸ್ ಎಲ್ಲ ಚೆನ್ನಾಗಿರುತ್ತೆ. ಆನಂತರ ಪ್ರಾಪರ್ಟಿ ಬಗ್ಗೆ ನಾನು ನಿಮ್ಮದು 4th ಲಾರ್ಡೇ ಬೇಕಿರೋ ಕಾರಣ ನಾನು ನಿಮ್ಗೆ ಪ್ರಾಪರ್ಟಿ ಖರೀದಿ ಮಾಡಿ ಅಂತ ಹೇಳೋದಿಲ್ಲ, ಬಟ್ 14th ಮಾಡಿ, ಚಿಂತೆ ಇಲ್ಲ. ಓಕೆ, ಐ ಮೀನ್ 17th ಮಾಡಿ. 17th ಬೇಕಾದರೆ ಪ್ರಾಪರ್ಟಿ ಖರೀದಿ ಮಾಡಬೇಕಾ, ಲ್ಯಾಂಡ್ ಖರೀದಿ ಮಾಡಬೇಕಾ, ಏನಾದರೂ ಇದ್ದರೆ ಅದನ್ನು ಖಂಡಿತವಾಗಿ ಮಾಡಿ. 17th 17th ನಂತರ ಅಂತೂ ಮಾಡೋದಕ್ಕೆ ಹೋಗಬೇಡಿ. ಯಾಕಂದರೆ 17th ನಂತರ ನಿಮಗೆ ಎಲ್ಲ ರವಿ ನೆಗೆಟಿವ್ ಇಡ್ತಾರೆ, ಆನಂತರ ನಿಮಗೆ ಶುಕ್ರ ನೆಗೆಟಿವ್ ಇಡ್ತಾರೆ, ಇದೆಲ್ಲ ಇರುತ್ತೆ. ಸೊ ಆಫ್ಟರ್ 17th ನಾಟ್ ರೆಕಮೆಂಡೆಡ್. ಬಿಫೋರ್ 17th ನೀವು ಮಾಡಬೇಕಾದ್ರೆ ಪ್ರಾಪರ್ಟಿಗಳ ವಿಚಾರವಾಗಿ. ಸರ್ಕಾರಿ ವಿಚಾರವಾಗಿ ಅನುಕೂಲ ಇದೆ. ಓಕೆ, ಈ ತಿಂಗಳಲ್ಲಿ ಸರ್ಕಾರ ಜಾಬಿಗೆ ಪ್ರಯತ್ನ ಮಾಡ್ತಿದ್ದರೆ ಕೂಡ ಅದಕ್ಕೂ ಕೂಡ ಪಾಸಿಟಿವ್ ಇದೆ. ಓಕೆ, ಅದಕ್ಕೆ ಸರ್ಕಾರಿ ಕೆಲಸಗಳಿಗೆ ಹೆಚ್ಚು ಪಾಸಿಟಿವ್ ಇರೋದು ನನ್ನ ಪ್ರಕಾರ ಸಂಪೂರ್ಣ ತಿಂಗಳಿದೆ. ಆ್ಯಂಡ್ 27 ಆದ ಮೇಲೆ ಜಾಸ್ತಿ ಇದೆ. ಸೊ 27th ಆದ ಮೇಲೆ ಜಾಸ್ತಿ ಇದೆ. ಯಾಕೆಂದರೆ ಕುಜ 5ನೇ ಮನೆಗೆ ಬಂದಾಗ ಇನ್ನಷ್ಟು ಬಲಿಷ್ಠ ಆಗ್ತಾರೆ ಕುಜ ಬಲಿಷ್ಠ ಆಗ್ತಾರೆ ನಿಮಗೆ. ಸೊ ಅಲ್ಲಿ ಏನಾಗುತ್ತೆ, ಪಂಚಮ ಸ್ಥಾನಕ್ಕೆ ಪಂಚಮಾಧಿಪತಿ ಬಂದಾಗ ತುಂಬ ಚೆನ್ನಾಗಿದೆ. ವಿದ್ಯಾಭ್ಯಾಸಕ್ಕಂತೂ ಏನು ಚಿಂತೆ ಇಲ್ಲ. ಸ್ವಲ್ಪ PUC ಲೆವೆಲ್ವರೆಗೆ ಸ್ವಲ್ಪ ವಿದ್ಯಾರ್ಥಿಗಳಿಗೆ ಹೆಚ್ಚು ಗಮನ ವಹಿಸಿ. PUC ವರೆಗೆ ವಿದ್ಯಾರ್ಥಿಗಳಿದ್ದರೆ ಅವರಿಗೆ ಸ್ವಲ್ಪ ಕೇರ್ಫುಲ್ ಅಷ್ಟೇ. PUC ನಂತರದ ವಿದ್ಯಾರ್ಥಿಗಳಿಗೆ ಏನು ಚಿಂತೆ ಇಲ್ಲ. ಬುದ್ಧಿಶಕ್ತಿಗೆ ನಿಮ್ಮದೇನು ಕಡಿಮೆ ಆಗೋದಿಲ್ಲ. PUC ವರೆಗೆ ಕೂಡ ಮಕ್ಕಳಿಗೆ ಏನಾಗ್ಬೋದು ಅಂದರೆ ಡಿಸ್ಟ್ರಾಕ್ಷನ್ಗಳು ಬರ್ಬೋದು ಅಷ್ಟೇ. ಆದರೆ ಅವರು ಒಮ್ಮೆ ಸ್ಟಾರ್ಟ್ ಮಾಡಿದರೆ ಕಲಿಯೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಗ್ರ್ಯಾಜುಯೇಷನ್ ಲೆವೆಲ್ಲ ಎಲ್ಲ ವೆರಿ ಗುಡ್, PhD ಎಕ್ಸೆಟ್ರಾ ಎವ್ರಿಥಿಂಗ್ ಇಸ್ ಗುಡ್. ಡಿಸ್ಟ್ರಾಕ್ಷನ್ ಬಂದು ಸ್ವಲ್ಪ ಅದನ್ನು ಅವಾಯ್ಡ್ ಮಾಡಿ ಅಷ್ಟೇ. ಕಲ್ತರೆ ಮಾತ್ರ ಬುದ್ಧಿವಂತಿಕೆ ತುಂಬ ಚೆನ್ನಾಗಿರುತ್ತೆ. ಅದು ಕೂಡ 27 ಆದ ಮೇಲೆ ಜಾಸ್ತಿ ಇರುತ್ತೆ. ಇನ್ನು ಎನ್ಹ್ಯಾನ್ಸ್ ಮಾಡ್ತಾರೆ ಅದರ ಒಂದು ಫಲವನ್ನು ಕುಜ ನಿಮಗೆ. ಓಕೆ, ಏನು ಚಿಂತೆ ಇಲ್ಲ. ಸರ್ಕಾರಿ ಕೆಲಸಕ್ಕೆ ಪ್ರಯತ್ನ ಮಾಡೋದು ಅವ್ರಿಗೆ ಒಳ್ಳೆಯದು, ಚೆನ್ನಾಗಿದೆ. ಸರ್ಕಾರಿ ಕೆಲಸಗಳಿಗೆ ನಿಮ್ಮ ಯಾವುದೇ ನೀವು ಈ ತಿಂಗಳ ಕೆಲಸ ಮಾಡಿದರೂ ಕೂಡ ಸ್ವಲ್ಪ ನಿಮ್ಮ ಬುದ್ಧಿಶಕ್ತಿಯಿಂದ ನೀವು ಕೆಲಸವನ್ನು ಮಾಡ್ತೀರಿ. ಇನ್ನು ನಿಮಗೆ ಎವ್ರಿಥಿಂಗ್ ನನ್ನ ಪ್ರಕಾರ ಏನು ಸಮಸ್ಯೆ ಇಲ್ಲ ಈ ತಿಂಗಳು. ಕುಜ ಇಸ್ ಪಾಸಿಟಿವ್ ಫಾರ್ ಎವ್ರಿಥಿಂಗ್. ಓಕೆ, ಇನ್ವೆಸ್ಟ್ಮೆಂಟ್ ಮಾಡಬೇಕಾ ಅಂತ ನೀವು ಕೇಳಿದರೆ ಅದು ನಾವು ಸ್ವಲ್ಪ ಚೆಕ್ ಮಾಡಬೇಕು. ಇನ್ವೆಸ್ಟ್ಮೆಂಟ್ ಅಂತಂದರೆ ನೋಡಿ, ಪಂಚಮಾಧಿಪತಿ ನಿಮ್ಮದು ಚೆನ್ನಾಗಿರ್ತಾರೆ. 27 ಆದ ಮೇಲೆ ಪಂಚಮಾಧಿಪತಿ ಚೆನ್ನಾಗಿರ್ತಾರೆ. 11ನೇ ಮತ್ತು 2ನೇ ಅಧಿಪತಿ ಚೆನ್ನಾಗಿರೋದಿಲ್ಲ. ಸೊ 11ನೇ ಮತ್ತು 2ನೇ ಅಧಿಪತಿ ಚೆನ್ನಾಗಿರೋದಿಲ್ಲ ಅಂತಂದರೆ ಏನಾಗುತ್ತೆ ಅಂತಂದರೆ ಇನ್ವೆಸ್ಟ್ಮೆಂಟ್ ಮಾಡ್ಬೋದು ನಿಮಗೆ. ಆದರೆ ಅದರ ಒಂದು ಲಾಭ ಏನಿದೆ ಈ ತಿಂಗಳಲ್ಲಿ ಹೆಚ್ಚು ನೀವು ನಿರೀಕ್ಷೆ ಮಾಡಬಾರ್ದು. ನೆಕ್ಸ್ಟ್ ತಿಂಗಳು ಅಥವಾ ನಂತರ ನೀವು ನಿರೀಕ್ಷೆ ಮಾಡಬೇಕು. ಹಾಗಾದರೆ ಫೈನ್. ನೀವು ದೊಡ್ಡ ನಿರೀಕ್ಷೆ ಮಾಡೋದಿಲ್ಲ ಈ ತಿಂಗಳಲ್ಲಿ ಅಂತಂದರೆ, ಅಂದರೆ ನಿಮಗೆ ಬಿಸ್ನೆಸ್ ಈಗೀಗ ನಿಮ್ಗೆ ಫಲವನ್ನು ಕೊಡಬೇಕು ಅಂತಂದರೆ ಕೊಡೋದಿಲ್ಲ ಈ ತಿಂಗಳಲ್ಲಿ. ಓಕೆ, ಹೆಚ್ಚು ಗೇನ್ಸ್ ಇರೋದಿಲ್ಲ. ಅಂದರೆ ಕಟ್ಟಾಗಿ ಬರುತ್ತೆ, ಒಂದು ಬಾರಿ ಬರುತ್ತೆ, ಒಂದು ಬಾರಿ ಬರೋದಿಲ್ಲ, ಆ ರೀತಿ ಹೊಸ ಇನ್ವೆಸ್ಟ್ಮೆಂಟ್ ಮಾಡಿದರೆ. ಸೊ ಲಾಂಗ್ ಟರ್ಮ್ ಗೋಲ್ ಇಟ್ಕೊಂಡು ಮಾಡೋದಾದರೆ ಖಂಡಿತವಾಗಿ ಇನ್ವೆಸ್ಟ್ ಮಾಡಿ. ಜಾತಕ ತೋರಿಸ್ಕೊಂಡು ಮಾಡಿ, ಅದು ಕೂಡ ಜಾತಕ ತೋರಿಸ್ಕೊಂಡು ಮಾಡಿ. ಓಕೆ, ಅಷ್ಟು ಹೇಳ್ತೇನೆ. ಇನ್ನು ಬುಧ ನಿಮ್ಮ 12ನೇ ಮತ್ತು 3ನೇ ಅಧಿಪತಿಯಾಗಿ 4ನೇ ಮನೆಯಲ್ಲಿರ್ತಾರೆ 3ನೇ ತಾರೀಕು ನಂತರ. ಸೊ ಆ ನಂತರ ನಾವು ಮಾತಾಡೋಣ. ಸೊ ಅಲ್ಲಿವರೆಗೆ ಕೆಲಸ ಕಾರ್ಯಗಳಿಗೆ ಚೆನ್ನಾಗಿರುತ್ತೆ, ಪ್ರಾಬ್ಲಮ್ ಇಲ್ಲ. ಸಣ್ಣ ಪುಟ್ಟ ಪ್ರಯಾಣಗಳು ಮಾಡ್ಬೋದು. ಸ್ವಲ್ಪ ಮನೆಗೋಸ್ಕರ ಖರ್ಚು, ವಾಹನಕ್ಕೆ ಖರ್ಚು, ಇದೆಲ್ಲ ಸ್ವಲ್ಪ ಬರ್ಬೋದು. ಓಕೆ, ವಾಹನಕ್ಕೆ ಖರ್ಚು, ಮನೆಗೋಸ್ಕರ ಖರ್ಚು, ಮನೆಯವರಿಗೋಸ್ಕರ ಖರ್ಚು, ಮನೆಗೆ ಏನಾದರೂ ಖರ್ಚು, ಇದೆಲ್ಲ ಸ್ವಲ್ಪ ಈ ತಿಂಗಳು ಪಾಸಿಬಿಲಿಟಿ ಇದೆ ನಿಮಗೆ ವಿಶೇಷವಾಗಿ. ಇನ್ನು ಬುಧ ನಿಮಗೆ 24 ಆದ ಮೇಲೆ 5ನೇ ಮನೆಗೆ ಬರ್ತಾರೆ. 5ನೇ ಮನೆಗೆ ಬಂದಾಗ ಕೂಡ ವಿದ್ಯಾಭ್ಯಾಸಕ್ಕೆ ಏನು ಚಿಂತೆ ಇಲ್ಲ. ತುಂಬ ನಿಮಗೆ ನಾಗಲೇ ಹೇಳಿದೆ, ವಿದ್ಯಾರ್ಥಿಗಳಿಗಂತೂ ಚಿಂತೆನೇ ಇಲ್ಲ ತಿಂಗಳಲ್ಲಿ. ಹೊಸ ವಿದ್ಯಾಭ್ಯಾಸಕ್ಕೋಸ್ಕರ ಖರ್ಚು ಮಾಡ್ಬೋದು. ನೀವು ಹೊಸ ಕೋರ್ಸ್ ತೊಗೋಬೋದು, ಹೊಸ ವಿದ್ಯೆಯನ್ನು ನೀವು ಪಡಿಬೋದು ಈ ತಿಂಗಳಲ್ಲಿ. ಓಕೆ, ಮಕ್ಕಳಾಗದವರಿಗೆ ಈ ತಿಂಗಳು ಮಕ್ಕಳಾಗುವ ಯೋಗ ಇದೆ, ಚೆನ್ನಾಗಿದೆ. ಮಕ್ಕಳಿಗೆ ಪ್ರಯತ್ನ ಮಾಡ್ತಿದ್ದವರು ಖಂಡಿತವಾಗಿ ನೀವು ಮಕ್ಕಳಿಗೋಸ್ಕರ ಪ್ರಯತ್ನ ಈ ತಿಂಗಳು ಮಾಡ್ಬೋದು, ಪ್ರಾಬ್ಲಮ್ ಏನೂ ಇಲ್ಲ. ಓಕೆ, ಮಕ್ಕಳಿಗೆ ಪ್ರಯತ್ನ ಮಾಡುವವರು ಖಂಡಿತವಾಗಿ ನೀವು ಪ್ರಯತ್ನ ಮಾಡಿ ಈ ತಿಂಗಳು. ಇನ್ನು ಶುಕ್ರ 4th ಮತ್ತು 11ನೇ ಅಧಿಪತಿ ಆಗಿರ್ತಾರೆ. 9ನೇ ತಾರೀಕುವರೆಗೆ 2ನೇ ಮನೆಯಲ್ಲಿರ್ತಾರೆ. ಸೊ 9ನೇ ತಾರೀಕುವರೆಗೆ ಶುಕ್ರ ಏನು ಸಮಸ್ಯೆ ಇಲ್ಲ. ಗೇನ್ಸ್ ಅದು ಇದು ಲಾಭಗಳಿಗೆ ಅಂತ ಏನು ನಿಮಗೆ ಚಿಂತೆ ಇಲ್ಲ. ಪ್ರಾಪರ್ಟಿ ಅದು ಇದು ಲ್ಯಾಂಡ್, ಕಾರ್, ವಾಹನ ಬಗ್ಗೆ ಕೂಡ 9ನೇ ತಾರೀಕುವರೆಗೆ ಶುಕ್ರ ಪಾಸಿಟಿವ್ ಇರ್ತಾರೆ. ಆದರೆ
9 ಆದ ಮೇಲೆ ಶುಕ್ರ ಲ್ಯಾಂಡ್ ಪ್ರಾಪರ್ಟಿ ಅದಕ್ಕೆಲ್ಲ ಅನುಕೂಲಕರ ಇರೋದಿಲ್ಲ. ಆದರೆ ನಾನು ಸ್ಟಿಲ್ ನಾನು ನಿಮಗೆ 17ನೇ ತಾರೀಕುವರೆಗೆ ಮಾಡಿ ಅಂತ ಹೇಳಿದೆ. ಯಾಕಂದರೆ ನಿಮಗೆ ರವಿ ಅಲ್ಲಿ ಪಾಸಿಟಿವ್ ಇರ್ತಾರೆ. ಲ್ಯಾಂಡ್ ಖರೀದಿ ಮಾಡಬೇಕು, ಪ್ರಾಪರ್ಟಿ ಖರೀದಿ ಮಾಡಿ, ವಾಹನ ಖರೀದಿ ಮಾಡಬೇಕು, ಮಾರಾಟ ಮಾಡಬೇಕು, ಏನೆಲ್ಲ ಇದ್ದರೂ ಕೂಡ ನಾನು ಹೇಳಿದೆ 17ನೇ ತಾರೀಕುವರೆಗೆ ಮಾಡಿ ಅಂತ. ಶುಕ್ರ ಚೆನ್ನಾಗಿಲ್ಲ ಅಂತಂದ್ರೂ ಕೂಡ ರವಿಯಲ್ಲಿ ನಿಮಗೆ ಪಾಸಿಟಿವ್ ಇರ್ತಾರೆ, ಕುಜ ಇರ್ತಾರೆ. ಸೊ ಹಾಗಿದ್ದ ಕಾರಣ ನಿಮಗೆ ನನ್ನ ಪ್ರಕಾರ ಚಿಂತೆ ಇಲ್ಲ. 17ನೇ ತಾರೀಕುವರೆಗೆ ನೀವು ಇನ್ವೆಸ್ಟ್ಮೆಂಟ್ಸ್ ಎಲ್ಲ ಮಾಡ್ಬೋದು. ಪ್ರಾಪರ್ಟಿ ವಾಹನಕ್ಕೆಲ್ಲ ಸಂಬಂಧಪಟ್ಟ ಹಾಗೆ ಖರೀದಿ ಎಲ್ಲ ಮಾಡ್ಬೋದು. 17th ಆದಮೇಲೆ ಮಾಡಬೇಡಿ ಅಷ್ಟೇ. ಇನ್ನು ಶುಕ್ರ ನಿಮಗೆಲ್ಲ ಗೊತ್ತಿದೆ, ಶುಕ್ರ ನಿಮಗೆ ನೀಚ ಆಗ್ತಾರೆ ಆಫ್ಟರ್ 9th, 11th ಲಾರ್ಡ್ ಆಗ್ತಾರೆ. ಹಾಗಿದ್ದಾಗ ಖರ್ಚುಗಳು ಜಾಸ್ತಿ, ಹೆಚ್ಚು ಎಕ್ಸ್ಪೆನ್ಸ್ ಆಗೋದು, ಮನೆಗೋಸ್ಕರ ಖರ್ಚು, ವಾಹನಕ್ಕೋಸ್ಕರ ಖರ್ಚು, ಮನೆಯವರಿಗೋಸ್ಕರ ಖರ್ಚು, ಇನ್ನು ಏನಿದೆ ಅಂತಂದರೆ ಮೊಬೈಲಿಗೆ ಖರ್ಚು, ನೇಬರ್ಸಿಂದ ಖರ್ಚು, ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸಿಗೋಸ್ಕರ ಖರ್ಚು, ಸಣ್ಣ ಪುಟ್ಟ ಪ್ರಯಾಣಕ್ಕೆ ಹೆಚ್ಚು ಖರ್ಚು. ಇದೆಲ್ಲ ಸ್ವಲ್ಪ ಫೈನಾನ್ಷಿಯಲ್ ಸ್ವಲ್ಪ ಏನಾಗುತ್ತೆ, ಸ್ವಲ್ಪ ಟೈಟ್ ಮಾಡ್ಬೋದು. ಸ್ವಲ್ಪ ಖರ್ಚುಗಳು ಹೆಚ್ಚು ನಿಮಗೆ ನೋಡೋದಕ್ಕೆ ಸಿಗ್ಬೋದು ಈ ತಿಂಗಳಲ್ಲಿ ಕರ್ಕಾಟಕದವರೆಗೆ ಅಷ್ಟೇ. ಬಟ್ ಇನ್ವೆಸ್ಟ್ಮೆಂಟ್ಸ್ ಎಲ್ಲ ಮಾಡೋದಾದರೆ ನಾನು ಹೇಳಿದ ಹಾಗೆ 17th ಒಳಗೆ ಮಾಡಿ, ಆನಂತರ ಮಾಡಬೇಡಿ. ಅಪಾರ್ಟ್ ಫ್ರಮ್ ದ್ಯಾಟ್ ಏನು ಚಿಂತೆ ಇಲ್ಲ ನಿಮಗೆ. ಓಕೆ, ಚಿಂತೆ ಮಾಡಬೇಡಿ. ನನ್ನದು ಕೂಡ ಕರ್ಕಾಟಕ ರಾಶಿಯೇ. ಓಕೆ, ನಾನು ಚಿಂತೆ ಮಾಡ್ತಾ ಇಲ್ಲ ಹೆಚ್ಚು. ಯಾಕಂದರೆ ಜಾತಕ ಫಲ ಗೊತ್ತಿದ್ದಾಗ ಯಾಕೆ ಚಿಂತೆ ಮಾಡಬೇಕು? ಯಾವಾಗಲೂ ಗೋಚಾರ ಕೇವಲ ಎಚ್ಚರಿಕೆ ವಹಿಸೋದಕ್ಕೆ ಸ್ವಲ್ಪ 30% 40% ಅಪ್ಲೈ ಆಗ್ಬೋದು. ರಿಮೈನಿಂಗ್ ನಿಮ್ಮ ಎಲ್ಲ ಹಣೆ ಬರಹ ಪ್ರಕಾರವಾಗಿ ನಡೆಯುತ್ತೆ. ಓಕೆ, ಹಾಗಿದ್ದಾಗ ಇದಿಷ್ಟು ಗೋಚಾರ ಫಲ. ಜಾತಕ ಪರಿಶೀಲನೆ ನಿಮಗೆ ಬೇಕಾದರೆ ಖಂಡಿತ ನೀವು ನನಗೆ ವಾಟ್ಸಪ್ ಮಾಡ್ಬೋದು. ಇದೇ ಬರೋ ವಾಟ್ಸಪ್ ನಂಬರಿಗೆ ಅಥವಾ ವಾಟ್ಸಪ್ ಮಾಡಿ ಅಥವಾ ಇಮೇಲ್ ಮಾಡಿ ಜಾತಕ ಪರಿಶೀಲನೆ ಬೇಕಾದರೆ. ಮತ್ತು ಪರಿಹಾರಗಳ ಬಗ್ಗೆ, ಪರಿಹಾರ ನಾನು ಹೇಳಿದಲ್ಲ, ಪ್ರತಿ ತಿಂಗಳು ನಿಮಗೆ ಸಂಕಷ್ಟಹರ ಚತುರ್ಥಿ ವ್ರತ ಅಂತ ಬರುತ್ತೆ, ಕೃಷ್ಣ ಪಕ್ಷ ಚತುರ್ಥಿಗೆ. ಆಗ ನಾವೇನು ಅಂದ್ಕೊಂಡಿದ್ದೇವೆ ಅಂತಂದರೆ, ನಾವು ಪ್ರತಿ ತಿಂಗಳು ನಿಮ್ಮ ಪರವಾಗಿ ನಾವು ಸಂಕಷ್ಟಹರ ಗಣಪತಿ ವ್ರತ ದಿವಸ ಸಂಕಷ್ಟದ ಗಣಪತಿ ಪೂಜೆ ಮತ್ತು ಗಣಪತಿ ಹೋಮವನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೇವೆ. ನಾನೊಂದು ಪೂಜೆ ಮಾಡೋ ಟೆಂಪಲ್ ಇದೆ, ಆ ಟೆಂಪಲಲ್ಲಿ. ಸೊ ನಿಮಗೆ ಆಸಕ್ತಿ ಇದ್ದರೆ ನಿಮ್ಮ ಹೆಸರಲ್ಲಿ, ನಿಮ್ಮ ಹೆಸರು, ನಕ್ಷತ್ರ, ರಾಶಿಯೆಲ್ಲ ಕಳಿಸ್ಬೋದು ವಾಟ್ಸಪ್ಪಲ್ಲಿ. ನಿಮ್ಮ ಪರವಾಗಿ ನಾವು ಸಂಕಷ್ಟ ಗಣಪತಿ ಪೂಜೆ ಹಾಗೂ ನಾವು ಹೋಮವನ್ನು ಮಾಡ್ಬೋದು. ಫೀಸ್ ಏನಿದೆ, ದಕ್ಷಿಣ ಏನಿದೆ, ಕೇವಲ 100 ರೂಪಾಯಿ ಮಾತ್ರ ಇರುತ್ತೆ, 100 ರೂಪೀಸ್ ಮಾತ್ರ. ಓಕೆ, 100 ರೂಪಾಯಿ ಮಾತ್ರ, 100 ರೂಪೀಸ್ ಮಾತ್ರ ಇರುತ್ತೆ. ನಿಮ್ಮ ಹೆಸರಿನಲ್ಲಿ ನಾವು ಸಂಕಲ್ಪವನ್ನು ತಗೊಂಡು ಹೋಮವನ್ನು ಮಾಡಿ, ಪೂಜೆಯನ್ನು ಮಾಡಿ, ಗಣಪತಿದು ಹವನವನ್ನು ಮಾಡಿ, ಆನಂತರ ನಿಮ್ಮ ಹೆಸರನ್ನು ಹೇಳಿಬಿಟ್ಟು ಬ್ರಹ್ಮಾರ್ಪಣೆಯನ್ನು ಬಿಡುವಂಥದ್ದು, ಇದೆಲ್ಲ ನಾವು ಮಾಡ್ತೇವೆ. ಓಕೆ, ವೈಯಕ್ತಿಕವಾಗಿ ಬ್ರಹ್ಮಾರ್ಪಣೆ ಬಿಡುವಂಥದ್ದು ಎಲ್ಲ ಮಾಡ್ತೇವೆ. ಹಾಗಿದ್ದಾಗ ಖಂಡಿತ ನಿಮಗೆ ಇನ್ ಕೇಸ್ ಸಮಸ್ಯೆಗಳೆಲ್ಲ ಇದ್ದರೆ ನೀವು ಭರಿಸ್ಬೋದು. ಎವ್ರಿ ಮಂತ್ ಇರುತ್ತೆ, ಎವ್ರಿ ಮಂತ್. ನೆಕ್ಸ್ಟ್ ತಿಂಗಳಿಂದ ಅಕ್ಟೋಬರಿಂದ ಪ್ರತಿ ತಿಂಗಳಿರುತ್ತೆ, ಯಾವಾಗ ಬೇಕಾದರೂ ನೀವು ಭರಿಸ್ಬೋದು. ಒಂದು ವರ್ಷ ಪೂರ್ತಿ ಕೂಡ ನೀವು ಭರಿಸ್ಬೋದು. ಓಕೆ, ಹಾಗೆ ಜಾತಕ ಪರೀಕ್ಷೆ ಬೇಕಾದರೆ ವಾಟ್ಸಪ್ ಮಾಡಿ ಖಂಡಿತ. ಇದು ಕೇವಲ ಜನರಲ್ ಫಲ. ಇನ್ನು ಇನ್ನಷ್ಟು ವಿಶೇಷವಾದ ಮಾಹಿತಿಯೊಂದಿಗೆ ಮತ್ತೆ ಪುನಃ ಬಂದು ನಾನು ಭೇಟಿ ಮಾಡ್ತೇನೆ. ಅಲ್ಲಿವರೆಗೆ ನಿಮ್ಮೆಲ್ಲರಿಗೂ ನನ್ನ ನಮಸ್ಕಾರ. ಲೋಕ ಸಮಸ್ತ ಸುಖಿನೋ ಭವಂತು. ಜೈ ಭದ್ರಕಾಳಿ.